ಬರ್ರಿ ನೀವು ಬರ್ರಿ ಏನ್ ಹಾಕ್ತಿ ಒಂದು ನಂಬಿಕೆ ಒಂದು ರೂಢಿ ಏನಪ್ಪ ಅಂದರೆ ಅಧಿಕ ಮಾಸದಲ್ಲಿ 3 ಹನುಮಪ್ಪನ ನೋಡಬೇಕು. ಒಂದು ಶಿಕಾರಿಪುರದ ಪ್ರಾಂತೇಶ, ಇನ್ನೆರಡು ಹಾವೇರಿ ಜಿಲ್ಲೆಯಲ್ಲಿ ಬರುವಂಥ ಆಂಜನೇಯ ದೇವಸ್ಥಾನ. ಸೊ ಇದೀಗ ನಾವು ಇಲ್ಲಿ ಬಂದಿದ್ದೀವಿ, ತುಂಬ ಕ್ರೌಡು. ಸೊ ಒಳಗಡೆ ಹೋಗುವಂಥ ಪ್ರಯತ್ನ ಮಾಡ್ತಿದ್ದೇವೆ. ಸದ್ಯಕ್ಕಿಷ್ಟು ಬನ್ನಿ. ಶಿಕಾರಿಪುರ. ಸೊ ಇಲ್ಲಿ ಭ್ರಾಂತೇಶನ ದರ್ಶನಕ್ಕೆ ನಾವು ಹೋಗ್ತಿರುವಂಥದ್ದು. ಭಾನುವಾರ ಕೊನೆಯ ಟೈಮು, ಅಂದರೆ ಅಧಿಕದ ಕೊನೆಯ ದಿನ. ಸಾಕಷ್ಟು ಬದಲಾಗಿದೆ. ಇಲ್ಲಿ ಹಿಂದೆ ನೋಡಬಹುದು ಲೈನ್ಗಳು. ಇದು ಒಳಗಡೆ ಹೋಗೋಣ ಬನ್ನಿ. ಆಂಜನೇಯಗೆ ಒಂದು ಫೋನ್ ಮಾಡಲಿ. ಅವು ದಪ್ಪದವಲ್ಲ, ಮುಂದೆ ಸ್ವಲ್ಪ ಚೂಟ್ರಿ ಅವನು. ಸ್ವಲ್ಪ ಸರ್ ನೀ ಹೇಳ್ಬೇಕು, ಹೆಣ್ಮಕ್ಳಾದ್ರೂ ಆ ಕೈ ಇಟ್ಕೋರಿ, ಆ ಕೈ ಇಟ್ಕೋರಿ. ಹೊರಗೆಲ್ಲೇ ಸರಿದಿಲ್ಲ. ಶಿಕಾರಿಪುರದ ಭ್ರಾಂತೇಶನ ದರ್ಶನ ಆಯಿತು. ಸೊ ದೇವಸ್ಥಾನ ಜನ ಸಾಕಷ್ಟು ನೆರೆದಿದ್ದರು. ಹಾಗೆಯೇ ಸೊ ಅಧಿಕದ ಅಥವಾ ಈ ಒಂದು ಭಾನುವಾರ ಕೊನೆಯ ಭಾನುವಾರ, ಸರಿ ಈ ಒಂದು ಅಧಿಕಕ್ಕೆ ಕೊನೆಯ ಭಾನುವಾರ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಆಗಮಿಸಿದರು, ಆಂಜನೇಯನ ದರ್ಶನ ಪಡೆದರು. ಸೊ ನಾವು ದರ್ಶನ ಪಡೆದು ಈಗ ಮುಂದಿನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಕದರಮಂಡಲ್ಗಿ ಕಾಂತೇಶ ಮತ್ತು ಸಾತೇನಹಳ್ಳಿ ಶಾಂತೇಶ. ಸೊ ಇವರ ದರ್ಶನ ಮಾಡಕ್ಕೆ ನಾವು ಹೋಗ್ತಿದ್ದೀವಿ. ಅಲ್ಲಿಯ ದೃಶ್ಯ ಹೇಗಿರುತ್ತೆ ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಸಾತೇನಹಳ್ಳಿ ಶಾಂತೇಶನ ವಿಶೇಷ ದರ್ಶನಕ್ಕೆ 100 ರೂಪಾಯಿ. ಸೊ ಜನ ಲೈನ್ ದೊಡ್ಡದಿದೆ. ನಡ್ರಿ ಹಂಗೆ ಮಾತ್ರ ಬಂತ ನಡ್ರಿ.
ಇದು ಸಾತೇನಹಳ್ಳಿ ಶಾಂತೇಶ್ವರ ದೇವಸ್ಥಾನ ಆಂಜನೇಯನ ಬಿಡ್ತಾರೆ ನಾವು ಬಿಟ್ಟಿಲ್ಲ. ವಾಪಸ್ ಆಟೋದಲ್ಲಿ ಹೋಗ್ಬೇಕಿಲ್ಲ ನಾವು ಎಲ್ಲಿ ಹೋದ್ವಿ ಅಂತ ಅಲ್ಲಿ ಸ್ವಲ್ಪ ಸರಿ ಓವರ್ ಸರಿ ಅಂದ್ರೆ ಹಿಂದಿಂದ ಒಂದು ಸೆಕೆಂಡ್ ಈ ಕಡೆ ಹೊಡ್ರಿ ಸಾತೇನಹಳ್ಳಿಗೆ ಬಂದಿದ್ವಿ. ಸಾತೇನಹಳ್ಳಿಯ ಆಂಜನೇಯನ ದೇವಸ್ಥಾನ ಇಲ್ಲಿ ತುಂಬ ವಿಶೇಷವಾಗಿ ನಿಮ್ಮನ್ನ ಗಮನ ಸೆಳೆಯುತ್ತೆ. ಹಾಗೆಯೇ ವಿಶೇಷ ದರ್ಶನ 100 ರೂಪಾಯಿ ಕೊಟ್ಟು ಕೂಡ ನಾವು ಇಲ್ಲಿ ಹೋಗ್ಬೋದು, ನೇರವಾಗಿ ಹೋಗ್ಬೋದು. ಆದರೆ ನೀವು ಕ್ಯಾಶುವಲ್ ಅಥವಾ ಫ್ರೀಯಾಗಿ ಹೋಗುವಂಥ ಜಾಗ ಅಥವಾ ಲೈನ್ ಹಚ್ಚಿದ್ರೆ ತುಂಬ ಲೇಟ್ ಆಗ್ಬೋದು. ಸೊ ಇಲ್ಲಿ ನೀಟಾಗಿ ಸಾತೇನಹಳ್ಳಿಯ ಶಾಂತೇಶನ ಒಂದು ದರ್ಶನ ಆಗುತ್ತೆ ಅಂತ ಹೇಳ್ತಾ ಮುಂದೆ ನೆಕ್ಸ್ಟು ಏನಪ್ಪ ಅಂದರೆ ಕದರಮಂಡಲಿಯ ಕಾಂತೇಶನ ದರ್ಶನ, ಅಲ್ಲಿ ಹೋಗೋಣ ಬನ್ನಿ. ಕದರಮಂಡಲಿಗೆ ಆಂಜನೇಯ, ಕದರಮಂಡಲಿ ಕಾಂತೇಶನ ದೇವಸ್ಥಾನ ಪಾಳಿ ಇರುವಂಥದ್ದು. ಇದು ಅಧಿಕದಲ್ಲಿ ನೋಡಲೇಬೇಕಾದಂತಹ ಮೂರನೆಯ ಪ್ರಸಿದ್ಧ ದೇವಸ್ಥಾನ. ಸೊ ಇಲ್ಲಿ ಅಂದರೆ ಕದರಮಂಡಲಿ ಕಾಂತೇಶ, ಹಾಗೆಯೇ ಸಾತೇನಹಳ್ಳಿ ಕಾಂತೇಶ, ಹಾಗೆ ಶಿಕಾರಿಪುರದ ಕಾಂತೇಶ, ಇವರನ್ನ ನೋಡಿದಾಗ ಒಟ್ಟಿಗೆ ನೋಡಿದಾಗ ಆಗುವಂಥದ್ದು ಏನಪ್ಪ ಅಂತಂದರೆ ಒಂದು ಕಾಶಿಯ ಪ್ರಯಾಣ, ಕಾಶಿಗೆ ಹೋಗಿ ಬರುವಂಥ ಅನುಭವ, ಮತ್ತು ಕಾಶಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳುವಂಥದ್ದು. ಈಗ ನಾವು ಕದರಮಂಡಲಿ ಕಾಂತೇಶನ ದೇವಸ್ಥಾನಕ್ಕೆ ಹೋಗ್ಬೋದು. ಬನ್ನಿ, ಒಳಗೆಲ್ಲ ಏನಿರುತ್ತೆ ತೋರಿಸಿ ಪ್ರಯತ್ನ ಮಾಡ್ತೀವಿ. ಕದರಮಂಡಲಿ ಆಂಜನೇಯ ದೇವಸ್ಥಾನದ ಎದುರುಗಡೆ ಇರುವಂಥ ಜಾಗ, ದೀಪ ಹಚ್ಚುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ದೀಪ ಕದರಮಂಡಲಿ ಕಾಂತೇಶ
ಮಹಾಂತೇಶ್ವರ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಯಾವುದೇ ನೇರವಾಗಿ ನೋಡಬಹುದು, ಫೋಟೋನು ಕೂಡ ತೆಗಿಬೋದು. ಇದು ಒಟ್ಟು ಒಂದಿನದ ಜರ್ನಿಯ ಎಂಡ್ ಪಾಯಿಂಟ್ ಅಂತ ಹೇಳ್ತಾ ಈ ವಿಡಿಯೋ ನೋಡೋದು ಪ್ರತಿಯೊಂದು ಧನ್ಯವಾದಗಳು.